ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತಿನ ಬ್ಲಾಗ್ ಬಂದು ಹಲ್ದಿ ಶಾಸ್ತ್ರದ್ದು ಬ್ಲಾಗ್ ಆಗಿರುತ್ತೆ. ಹಾಗೆ ಮೆಹಂದಿ ಬಿಡಿಸೋದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಯಾರ್ದಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳದ್ದು ಹಲ್ದಿ ಶಾಸ್ತ್ರದ್ದು ವಿಡಿಯೋ ಇದು. ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೆ, ನಾನು ನಮ್ಮ ಅಕ್ಕಂದು ಮದುವೆ ವಿಡಿಯೋದಲ್ಲೇ ನನಗೆ ಬ್ಯಾಕ್ ಟು ಬ್ಯಾಕು 2 ಮದುವೆ ಇತ್ತು ಅಂತ. ಫಸ್ಟು ಇದೇ ಮದುವೆ ಇದ್ದಿದ್ದು, ಆಮೇಲೆ ನಮ್ಮ ಅಕ್ಕನ ಮದುವೆ ಇದ್ದಿದ್ದು. ಅಂದರೆ ಫಸ್ಟ್ ಎಡಿಟಿಂಗ್ ನಮ್ಮ ಅಕ್ಕಂದೇ ಮಾಡಾಕ್ತೆ. ಯಾಕಪ್ಪ ಅಂದರೆ ನನಗೆ ವೀಡಿಯೋಸ್ ಸಿಕ್ಕಿರಲಿಲ್ಲ. ಇದು ಬರೀ ಹಳದಿ ಶಾಸ್ತ್ರದ ಮಾತ್ರ ನನ್ನ ಹತ್ರ ಇದೆ. ಅದು ಮದುವೆದು ಯಾರೂ ಕ್ಯಾಪ್ಚರ್ ಮಾಡಿಕೊಡ್ಲಿಲ್ಲ. ಅಂದರೆ ನಾವೇ ಸೋದರದತ್ತೆ ಆಗಿದ್ದರಿಂದ ನಾನು ಕಳಿಸೇ ಇಟ್ಕೊಂಡಿದ್ದೆ, ಹಾಗಾಗಿ ಯಾರೂ ಕ್ಯಾಪ್ಚರ್ ಮಾಡಿಕೊಟ್ಟಿರಲಿಲ್ಲ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ಸಿಕ್ಕಿದೆ ನನಗೆ. ಹಳದಿ ಶಾಸ್ತ್ರದ ಬಿಟ್ಟರೆ ಮದುವೆದು ಸ್ವಲ್ಪ ಕ್ಲಿಪ್ಪಿಂಗ್ ಸಿಕ್ಕಿದೆ. ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಕೂಟೆ. ನೋಡ್ಕೊಂಡು ಬೇಡ ಬನ್ನಿ ಹೇಗಿತ್ತು ಅಂತ. ಅದು ಈಗ ನೋಡ್ತಾ ಇರ್ಬೋದು, ಇವರೇ ಮದುವೆ ಹುಡುಗಿ. ಇವರು ಮೆಹಂದಿ ಹಾಕ್ತಿರೋರು ನಮ್ಮ ಕೋ ಸಿಸ್ಟರ್, ಅಂದರೆ ನಮ್ಮ ಹೊರ್ಗಿತಿ, ನಮ್ಮ ಚಿಕ್ಕತ್ತೆ ಸೊಸೆ, ನಮ್ಮ ಇದೊಂದು ಹೆಂಡ್ತಿ. ಹಾಗೆ ಅವ್ರಿಗೆ ಹುಡುಗಿಗೆ ಹಾಕಿದ್ಮೇಲೆ ನಾವು ಮಾರ್ನಿಂಗ್ ಎದ್ದು ನಾವು ಬಿಡಿಸ್ಕೊತಿದ್ದೀವಿ ಅವಳ ಕೈಲಿ. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಹಾಗೆ ಬಾಳೆದೆಲೆಯಲ್ಲಿ ಮಾಡ್ತಾರಲ್ಲ, ಅದನ್ನು ನಾನು ಮತ್ತು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಕ್ಕನ ಮಗಳು ಐಶು ಸೇರಿ ಮಾಡಿದ್ವಿ. ನೋಡಿ, ನಾವು 3 ಜನನು ಫಸ್ಟು ಇದೆಲ್ಲ ನಾನು ಮತ್ತು ನಮ್ಮ ಹಸ್ಬೆಂಡ್ ಪ್ರಿಪೇರ್ ಮಾಡ್ಕೊಂಡ್ವಿ. ಲಾಸ್ಟಲ್ಲಿ ನಾನು ಮತ್ತು ಐಶು ನಮ್ಮ ಮನೆಯವರೆಲ್ಲ ಬಂದು ಇದು ಮಾಡಿದ್ರು. ಹಾಗೆ ಹುಡುಗಿಗೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅವ್ರ ಮನೆ ಮುಂದೆ ನ್ಯಾಚುರಲ್ ಆಗಿ ಫೋಟೋಸ್ಗಳೆಲ್ಲ ಚೆನ್ನಾಗಿ ಬರುತ್ತೆ, ಅಂದರೆ ಗ್ರೀನರಿ ತುಂಬಾ ಚೆನ್ನಾಗಿದೆ ಅಲ್ಲಿ. ಹಾಗಾಗಿ ಹುಡುಗಿಗೆ ಸ್ವಲ್ಪ ಫೋಟೋಸ್ನ ತೆಗ್ಸೋಣ ಅಂತ ಹೋಗಿದ್ವಿ. ಇವರು ಫೋಟೋಗ್ರಾಫರು, ಶಾರದಾ ಫೋಟೋಗ್ರಾಫರ್ ಅಂತೇಳಿ ನಾಗಮಂಗಲ ರೋಡಲ್ಲಿ KR ಪೇಟೆ ಬರುತ್ತಂತೆ, KR ಪೇಟೆಲ್ಲಿ ಬರುತ್ತಂತೆ. ಈಗ ನೋಡ್ತಾ ಇರ್ಬೋದು, ಫೋಟೋಸ್ಗೆಲ್ಲ ತೆಗೆಸ್ಕೊಂಡು ನೋಡಿ ಈ ಥರ ಬಂದಿದೆ ಔಟ್ಫುಟ್ಟು. ನಾನು ಮತ್ತು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಐಶು ಸೇರಿ ಮಾಡಿದ್ದು. ಹಾಗೆಯೇ ಈ ಕಡೆ ಯಾವ ರೀತಿ ಬರುತ್ತೆ ನೋಡಿ ಶಾಸ್ತ್ರ. ನಾವು ಮದುವೆ ಮನೆಯಲ್ಲಿ ಫಸ್ಟು ಹಸೆಮಣೆ ಅಂತ ಬರೆಯೋದು ಮಂದ್ಲಿಗೆ ಮೇಲೆ. ಇವರು ಇಲ್ಲೇ ಹಸೆಮಣೆನ ಬಿಟ್ಟಿದ್ರು ನೋಡಿ. ಅಕ್ಕಿಲೇ ರಂಗೋಲಿನ ಹಾಕ್ತಾರೆ, ತುಂಬಾ ಚೆನ್ನಾಗಿ ಮಾಡಿ. ನನಗೂ ಗೊತ್ತಿರಲಿಲ್ಲ, ಇದೆ ಫಸ್ಟ್ ಟೈಮು ನಾನು ನೋಡಿದ್ದು. ಹಾಗೆ ಇಲ್ಲಿ ನನ್ನ ಮಗಳು ಕೂಡ ಓಡಾಡ್ತಿದ್ಲು, ಒಂದು ಕಡೆ ಕೂರು ಅಂತ ಹೇಳಿ. ಹಾಗೆಯೇ ಅವಳನ್ನ ಕೂರಿಸಿ ವಿಡಿಯೋನ ಮಾಡ್ಕೋತಾ ಇದೆ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲೆಲ್ಲ ಅವರು ಅದೇ ನೀರಿಯ ಶಾಸ್ತ್ರಕ್ಕೆ ತಟ್ಟೆ ಸಾಮಾನು ತುಂಬ ಅಂಥದ್ದು ಒಂದು 5 ಥರ ತುಂಬಿರ್ತಾರೆ. ಅಲ್ಲಿ ನಾಗಪ್ಪನ ಮತ್ತು ಅವರಿಗೆ ಹಸೆಮಣೆ ಮಾಡಿ ನಾಗಪ್ಪನ ಕೂರಿಸ್ತಾರೆ. ಹಾಗೆ ಕಲ್ಲು ಅದು ಮಗು ಅಂತ ಹೇಳ್ತಾರೆ ನಮ್ಮ ಕಡೆ, ಒಂದೊಂದು ಕಡೆ ಗಂಡ ಅಂತ ಹೇಳ್ತಾರೆ. ನಮ್ಮ ಪಕ್ಕ ಕುಣ್ಸೋದು ಗುಣ್ಕಲ್ಲನ್ನ. ಹಾಗೆ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಹೋಗಿ ಶಾಸ್ತ್ರ ಮಾಡ್ತಿದ್ವಿ. ಫಸ್ಟು ಹಿರಿಯೋರಿಂದ ಸ್ಟಾರ್ಟ್ ಆಯಿತು. ಈಗ ಇವ್ರ ಕಡೆ ಶಾಸ್ತ್ರನೇ ಬೇರೆ ಥರ ಇರುತ್ತೆ. ಈಗ ಓದ್ ಬ್ಲಾಗಲ್ಲಿ ಹೇಳ್ದೆ ನೋಡಿದ್ರಾ, ನಮ್ಮ ಶಾಸ್ತ್ರನೇ ಬೇರೆ ಥರ ಇರುತ್ತೆ. ಈ KR ಪೇಟೆ ಸೈಡೇ ಬೇರೆ ಥರ ಇರುತ್ತೆ. ನಾವು ಸೋಗ್ಲು ಇಬೇಕಾದ್ರೆ ಬೇರೆ ಥರ ಹೋಗ್ತೀವಿ, ಅವರೇ ಬೇರೆ ಥರ ಹೋಗ್ತಾರೆ. ಅದೊಂದು ಡಿಫ್ರೆನ್ಸ್ ಇತ್ತು. ಹಾಗಾಗಿ ಎಂಗೇಜ್ಮೆಂಟಲ್ಲಿ ಮಾಡಿದಾಗ ಅದು ಇದಾಗಿತ್ತು ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಎಲ್ಲರೂ ದೊಡ್ಡವರೆಲ್ಲ ಸೋಗ್ಲೆಲ್ಲ ಹುಯ್ದಾದ್ಮೇಲೆ ಹೋಗಿ ಸ್ವಲ್ಪ ಅರ್ಶಿನ ಇದು ಮಾಡಿ ಬಂದ್ವಿ ಅಷ್ಟೇ. ಇನ್ನೇನು ಸೋಗ್ಲಿಯಕ್ಕೆ ಹೋಗೋದಾಗಲಿ ಏನೇ ಆಗಲಿ ಮಾಡೋಕ್ಕೆ ಹೋಗಲಿಲ್ಲ ನಾನು. ಹಾಗೆ ನೀವು ನೋಡ್ತಾ ಇರ್ಬೋದು ಇವರು ಅಲ್ಲಿ ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಅಂತ. ನಮ್ಮ ಸೈಡಲ್ಲಾದರೆ ಹೋಗಿ ಒಂದೇ ತಾವು ನಿಂತ್ಕೊಂಡು ಮಾಡ್ತಾರೆ, 5 ನಿಮಿಷದಲ್ಲಿ ಮುಗಿಸ್ತಾರೆ. ಇವರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿ ಮಾಡ್ತಿದ್ದಾರೆ, ನೋಡ್ಬೋದು. ಇವರು ಹುಡುಗಿಗೆ ಅತ್ತೆ ಆಗಬೇಕು. ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಅವರ ಅಕ್ಕ ಆಗಬೇಕಂತೆ. ಅವರೂ ಮಾಡ್ತಿದ್ದಾರೆ ಈಗ. ಹಾಗೆ ನಮ್ಮ ಕಡೆ ನಾವು ಅಂದ್ಕೊಂಡಿರೋದು ಏನಂದರೆ, ಹಳದಿ ಶಾಸ್ತ್ರದಲ್ಲಿ ಫೇಸು ಗ್ಲೋ ಬರಲಿ ಅಂತ ನಾವು ಹಳದಿನ ಚೆನ್ನಾಗಿ ಹಚ್ತೀವಿ.
ತುಂಬಾ ಹಚ್ತೀವಿ, ಜಾಸ್ತಿನೇ ಹಾಕ್ತೀವಿ ಅವರು ಫೇಸಿಗೆ. ಎಲ್ಲಿ ಸ್ವಲ್ಪನೇ ಹಾಕ್ತಿದ್ರು ಕೈಗೆ ಕಾಲಿಗೆಲ್ಲ. ನಾವು ಈಗ ನನ್ನ ತಂಗಿ ಮದುವೆಗಳಲ್ಲಿ, ಈಗ ನನ್ನ ತಂಗಿ ಮದುವೆಗೂ ನನ್ನ ಮದುವೆಗೂ ಒಂದೊಂದು ಮಂತ್ ಡಿಫ್ರೆನ್ಸ್ ಇತ್ತು ನಮ್ಮ ಮಾವನ ಮಗಳದಕ್ಕೂ ನಂದಕ್ಕೂ. ಆವಾಗ ನಾವು ನನ್ನ ಮದುವೆ ಆದಮೇಲೆ ಅವಳ ಮದುವೆಗೆ ಹೋಗಿದ್ವಲ್ಲ, ಅವಳಿಗೆ ತುಂಬಾ ಹಚ್ಚಿದ್ವಿ. ಅಂದರೆ ಫೇಸು ಗ್ಲೋ ಬರಲಿ ಅಂತ ಮದುವೆ ಹುಡುಗಿರಿಗೆ ಮಾರ್ನಿಂಗು ಚೆನ್ನಾಗಿರುತ್ತೆ. ಈಗ ನೋಡ್ತಿರ್ಬೋದು ನಮ್ಮ ಐಶು ತಂಗಿ ಅಮ್ಮು ಬರ್ತಿದ್ದಾಳೆ. ಅವಳು ಡ್ರೆಸ್ ಇನ್ನೂ ಬಂದಿರಲಿಲ್ಲ, ಎಲ್ಲೋ ಹಾಕ್ಕೋಬೇಕಾಗಿತ್ತು ಅಂದ್ಬಿಟ್ಟು ಅವರು ವೆಯ್ಟ್ ಮಾಡ್ತಿದ್ದರು ತುಂಬಾ. ಅವಳು ಅವ್ರ ತಂಗಿಗೋಸ್ಕರ ವೆಯ್ಟ್ ಮಾಡ್ತಿದ್ಲು, ಅವಳು ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ಈಗ 3ನೇವ್ರು ಮಾಡ್ತಾಯಿದ್ದಾರೆ ಶಾಸ್ತ್ರನ. ಅವರೂರವರೇ, ಕೇರ್ಪೇಟೆ ಹತ್ರ ಇರುವಂಥ ಕತ್ರಘಟ್ಟದವರೇ ಎಲ್ಲ ಇವರೆಲ್ಲ ಶಾಸ್ತ್ರ ಮಾಡಿದ್ದು. ನಾವೆಲ್ಲ ಬರೀ ಅದೇ ಹೇಳಿದ್ನಲ್ಲ, ಅರಿಶಿನ ಹಚ್ಚಿದ್ವಿ ಅಷ್ಟೇ. ಹಾಗೆ ಅರಿಶಿನ ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಇಷ್ಟು ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಒಂದೇ ಕಲರ್ ಕೋಡ್, ಯಾವುದೂ ಕಲರ್ ಕೋಡ್ ಹೇಳಿರಲಿಲ್ಲ ಯಾರೂ ಇಂಥದ್ದು ಹಾಕೊಬನ್ನಿ ಅಂತ. ಅಲ್ಲಲ್ಲೇ ಎಲ್ಲ ಆಲ್ಟರ್ನೇಟ್ ಮಾಡ್ಕೊಂಡ್ವಿ, ಇಂಥದ್ದು ಹಾಕ್ಕೋಬೇಕು ಅಂತ. ಎಲ್ಲ ಯೆಲ್ಲೋ ಸ್ಯಾರಿನೇ ಹಾಕ್ಕೊಂಡಿದ್ವಿ, ಹುಡುಗಿ ವೈಟ್ ಸ್ಯಾರಿ ಹಾಕಿದ್ರು. ಹಾಗೆಯೇ ಕಲರ್ಸು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಯಾವುದೂ ಪ್ಲ್ಯಾನ್ ಇರಲಿಲ್ಲ. ಎಲ್ಲ ಈ ಬಾಳೆದೆಲೆದಾಗಿರ್ಬೋದು, ಮತ್ತು ಕಲರ್ಸ್ ಅಕ್ಕಿ ಹುಯ್ತಾರಲ್ಲ ಅದಾಗಿರ್ಬೋದು, ಕಲರ್ಸ್ ನೀರಾಗಿರ್ಬೋದು, ಯಾವುದೂ ಪ್ಲ್ಯಾನಿಂಗ್ ಇರಲಿಲ್ಲ. ಎಲ್ಲ ಇನ್ಸ್ಟೇಜ್ ಆಗಿದ್ದು. ಆಗಾಗಲೇ ಎಲ್ಲ ಮಾಡಿದ್ವಿ. ಬೇಗನೆ ಆಯಿತು ಮಾತ್ರ, ತುಂಬಾ ಬೇಗನೆ ಮಾಡಿದ್ವಿ. ಕಲರ್ಸ್ ಅಕ್ಕಿಗಳಾಗಿರ್ಬೋದು, ಕಲರ್ಸ್ ನೀರಾಗಿರ್ಬೋದು, ಈ ಬಾಳೆದೆಲೆ ಡೆಕೋರೇಷನ್ ಆಗಿರ್ಬೋದು ಎಲ್ಲ. ಈಗ ಯಾರೇ ಏನೇ ಆಗಲಿ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಅದು ಮಾಡೋಕ್ಕಾಗಲ್ಲನೇ ಆಗೋಗುತ್ತೆ. ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ನಾವು ಮಾಡ್ಬೋದು ಅನ್ನೋದು ನನ್ನ ಇಂಟೆನ್ಷನು. ಯಾವುದೇ ಆಗಲಿ ನಾವು ಬರಲ್ಲ ಅನ್ನಬಾರ್ದು, ಟ್ರೈ ಮಾಡಬೇಕು, ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿದ್ದರೆ ನಾವು ಮಾಡ್ಬೋದು ಅನ್ನೋದು ನನ್ನ ಇಂಟೆನ್ಷನ್ನು. ನೋಡ್ತಾ ಇರ್ಬೋದು, ಈಗ ಅವರೂರವರೇ ಇನ್ನೊಬ್ಬರು ಬಂದು ಮಾಡೋದ್ರು. ನಮ್ಮ ಕಡೆ ಈ ರೀತಿ ಉಜ್ಜೋದಿಲ್ಲ, ಫುಲ್ಲು ಮೈಗೇನೆ ಇದು ಮಾಡ್ತಾರೆ, ಕೈಗಳಿಗೆ ಕಾಲುಗಳಿಗೆ ಸವರ್ತಾರೆ. ಇವರು ಸುಮ್ಮನೆ ಹಿಂಗೆ ಸವರ್ತಾರೆ. ನಮ್ಮ ಕಡೆನೇ ಬೇರೆ ಥರ, ಈ ಕಡೆನೇ ಬೇರೆ ಥರ, KR ಪೇಟೆ ಕಡೆಯವರೇ ಬೇರೆ ಥರ. ಇದು ಅವ್ರ ಅಕ್ಕ, ಹುಡುಗಿ ಅವ್ರ ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು. ಇವ್ರು ನಮ್ಮ ರಜನಿ ಆಂಟಿ. ನಮ್ಮ ಮನೆಯವ್ರ ಜೊತೆ 6 ಜನ ಹೆಣ್ಮಕ್ಳು, ಅಂದರೆ ಸ್ವಂತ ತಂಗಿ ಒಬ್ಬರು, ಇವರು ಸ್ವಂತ ಅಕ್ಕಂದಿರೇ, ದೊಡ್ಡಪ್ಪನ ಮಕ್ಳುಗಳು 5 ಜನ ಹೆಣ್ಮಕ್ಳುಗಳು. ಅವ್ರ ಜೊತೆ ಇವರೊಬ್ಬರೇ ತಮ್ಮ ಅಂತ ಇರೋರು, ಸೋದ್ರ ಮಾವ ಅಂತ ಇವರಿಗೆ. ಈಗ ನಾನು ಬಂದು ಹೋದೆ. ಇವರು ನಮ್ಮ ಸಿಸ್ಟರು, ಇವರಿಗೆ ಸ್ವಂತ ಅಕ್ಕ ಆಗಬೇಕು. ನಮ್ಮ ಬಾಂಡಿಂಗ್ ಯಾವ ರೀತಿ ಇದೆ ಅಂದರೆ, ನಾವು ಒಂಥರ ಸ್ವಂತ ಅಕ್ಕ ತಂಗಿದಿರಿದ್ದೀವಲ್ಲ ಅದೇ ರೀತಿ ಇದ್ದೀವಿ. ನಾವು ಯಾರು ಸುಧಾ ಒಂದು ದಿನವೂ ಕಿತ್ತಾಡ್ಕೊಂಡಿಲ್ಲ, ಜಗಳ ಆಡ್ಕೊಂಡಿಲ್ಲ. ಸಿಸ್ಟರ್ಸ್ ಅಂತ ವಾರ ಗೀತಿರು ಇರ್ತಾರೆ, ಸ್ವಲ್ಪ ಜಗಳ ಆಡ್ಕೊಳ್ಳೋದು, ಕ್ಲಾಶಸ್ ಆಗಿರೋ. ಇವರು ನಮ್ಮ ಸಿಸ್ಟರೇ, 3ನೇವ್ರು. ಅದೇ ನಮ್ಮ 5ನೇ ಹೆಂಡ್ತಿ ಮೆಹಂದಿ ಹಾಕಿದ್ರಲ್ಲ ಅವರು. ಇವರು ನಾವು ಯಾವತ್ತೂ ಏನೂ ಜಗಳ ಆಡ್ಕೊಳಕ್ಕೆ ಹೋಗಲ್ಲ. ನಮಗೆ ಏನೇ ಇದ್ರೂ ನಾನು ಡೈರೆಕ್ಟೇ ಹೇಳ್ತೀನಿ, ಮನಸ್ತಾಪಗಳು ಏನೇ ಇದ್ರೂ ನಾವು ಡೈರೆಕ್ಟಾಗಿ ಮಾತಾಡೋದು. ಒಬ್ಬೊಬ್ರು ನೆಗೆಟಿವ್ ಆಗಿ ತಗೋತಾರೆ, ಆದರೆ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಇರೋದೇ ಈ ರೀತಿ. ನನಗೆ ಅನ್ಸಿದ್ದು ನಾನು ಹೇಳ್ತೀನಿ. ಅವ್ರು ನೆಗೆಟಿವ್ ಆಗಾರ ತೊಗೋಬೋದು, ಪಾಸಿಟಿವ್ ಆಗಾರ ತೊಗೋಬೋದು. ಹಾಗೆ ನೋಡ್ತಾ ಇರ್ಬೋದು ನೋಡಿ, ನಮ್ಮ ಹುಡುಗಿರಿಬ್ರು, ಇವರು ಐಶು ಮತ್ತು ಅಮ್ಮು ಅಂತ ಹೇಳಿ, ಅವರು ಅತ್ತೆ ನಾನು ಅರಿಶಿನ ಹಚ್ಕೋತೀವಿ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಇವರು ನಮ್ಮ ನಾದಿನಿ. ಅರಿಶಿನ ಹಚ್ಕೋತೀನಿ ವಿಡಿಯೋ ಮಾಡಿ ಅಂತ ಹೇಳಿದ್ರಲ್ಲ, ಹಾಗಾಗಿ ವಿಡಿಯೋ ಮಾಡ್ತಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ರೂ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ ಅನಿಸುತ್ತೆ. ನಾನು ಮತ್ತು ಹುಡುಗಿಗೆ ನಮ್ಮ ಐಶು ಅಮ್ಮು 4 ಜನನೂ ಹೋಗಿ, ನಮ್ಮ ಮುದ್ದಕ್ಕ ನಾವು 4 ಜನನೂ ಹೋಗಿ ಅರಿಶಿನ ಹಚ್ತಾ ಇರೋ ಥರ ನಿಂತ್ಕೊಂಡು ಇದು ಮಾಡೋ ಥರ ವಿಡಿಯೋ ಮಾಡಿಸ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ, ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ನೋಡಿ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ನಾನು ನಮ್ಮ ನಾದಿನಿ ಮಗಳನ್ನ ಬಾ ಅಂತ ಕರಿತಾ ಇದ್ದೀನಿ. ಅವಳು ನಾಚ್ಕೊಂಡು ಬಂದಿರಲಿಲ್ಲ, ಬಂದಳು ನೋಡಿ. ಅವಳೊಬ್ಳು ಮಾತ್ರ ವಿತೌಟ್ ಎಲ್ಲೋ ಅಲ್ಲಿದ್ದಾಳಲ್ಲ, ಅವಳು ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಅವಳಿನ್ನ ಚಿಕ್ಕವಳು, ಈ ಸಲ 10th ಸ್ಟ್ಯಾಂಡರ್ಡು. ಹಾಗಾಗಿ ನೋಡಿ, ಎಲ್ಲರೂ ಕಲರ್ ಕೋಡ್ ಹೇಳಿದರು. ಎಲ್ಲ ಡ್ರೆಸ್ಸಲ್ಲೇ ಇದ್ವಿ, ಹುಡುಗಿ ಮಾತ್ರ ವೈಟ್ ಡ್ರೆಸ್ಸು. ಹಾಗೆ ನಾವು ಈಗ ದಾರೆಯಲ್ಲಿ ತಾಲಿ ಕಟ್ಟುವಾಗ ಅಕ್ಕಿ ಕೊಡ್ತಾರೆ ನೋಡಿ, ಹುಡುಗಿ ಮೇಲೆ ಹಾಕೋಕ್ಕೆ, ಅದು ಇದನ್ನು ಬಳಸೋದು. ಅದೇ ಅಕ್ಕಿನ ಕುಟ್ಟಿ ಇದು ಮಾಡೋ ಅಂಥದ್ದು. ಅದಕ್ಕೆ ಈಗ ಒನಕೆಯಲ್ಲಿ ಒನಕೆ ಪೂಜೆ ಮಾಡಿಸ್ತಾ ಇದ್ದಾರೆ. ಅದೇ ಅಕ್ಕಿನ ಒನಕೆ ಹಿಡಿಬೇಕಲ್ಲ, ಹಾಗಾಗಿ ಕಳಸಕ್ಕೆ ಮತ್ತು ಅಕ್ಕಿನ ಪೂಜೆ ಮಾಡ್ತಾಯಿದ್ದಾರೆ.
ಅದೂ ಅಷ್ಟೇ, ಈಗ 3 ಜನ ಮುತ್ತೈದೆಯರೇ ಬಂದು ಪೂಜೆ ಮಾಡಿ 3 ಜನನೂ ಒನಕೆ ಹಿಡ್ಕೊಂಡು ಕುಟ್ಟಬೇಕು ಭತ್ತನ. ಸಾಸ್ರು ಭತ್ತ ಅಂತ ಹೇಳ್ತಾರೆ ಇದನ್ನು ನಮ್ಮ ಕಡೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೇ ಫಂಕ್ಷನ್ಸ್ಗಳಂದ್ರೂ ತುಂಬಾ ಖುಷಿ ಇರುತ್ತೆ ಅಲ್ವಾ. ಎಂಥ ಹೆಣ್ಮಕ್ಳುಗಳಿಗಾದ್ರೂ ತುಂಬಾ ಖುಷಿ ಇರುತ್ತೆ. ಏನಪ್ಪ ಅಂದರೆ ನಾವು ಆ ರೀತಿ ಇರಬೇಕು, ನಾವು ಈ ರೀತಿ ರೆಡಿ ಆಗಬೇಕು, ನಾವು ಹಂಗೆ ರೆಡಿ ಆಗಬೇಕು, ನಾವು ಹಿಂಗೆ ರೆಡಿ ಆಗಬೇಕು ಅಂತ. ನಿಮಗೆ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡ್ತೀನಿ ನಾವು ಯಾವ ರೀತಿ ರೆಡಿ ಆಗಿದ್ವಿ ಅಂತ. ಹಾಗೆ ಲಾಸ್ಟಲ್ಲಿ ನಾನು ನೆಕ್ಸ್ಟ್ ವೀಡಿಯೋ ಮದುವೆ ವಿಡಿಯೋನ ಹಾಕ್ತೀನಲ್ಲ, ಆ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಫೋಟೋಸ್ಗಳ್ನ ಆ್ಯಡ್ ಮಾಡ್ತೀನಿ ಯಾವ ರೀತಿ ಇತ್ತು ಅಂತ. ನೀವು ನೋಡ್ತಾ ಇರ್ಬೋದು. ಅವರು ಈಗ ಪೂಜೆ ಎಲ್ಲ ಮುಗಿಸಿದ್ರು. ಈಗ ಅವರು ಕುಟ್ತಾರೆ ನೋಡಿ ಭತ್ತನ. ಕೂಡ್ತಾ ಇದ್ದಾರೆ. ಅದೇ ಎಲ್ಲ ಎಲ್ಲೋ ಆಗಿತ್ತಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಅಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದು ಅವರು ಕೈ ಇದು ಮಾಡಿದ್ರು ಕ್ಯಾಮ್ರಾಗೆ. ಅಂದರೆ ನಮ್ಮ ಬಾಂಡಿಂಗ್ ಯಾವಾಗ್ಲೂ ಇದೇ ರೀತಿ. ನಾನು ಯಾರ ಜೊತೆನೂ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಈಗ ಗಂಡನ ಮನೆ ಕಡೆಯವರು ಹೆಂಡ್ತಿ ನಮ್ಮ ಮನೆ ಕಡೆಯವರು ಹಂಗೆ ಹಿಂಗೆ ಅಂತಲ್ಲ, ನಾನು ಎಲ್ಲರ ಜೊತೆನೂ ಈಗ ಇದೇ ರೀತಿ. ನಾನು ಈಗ ವಿಡಿಯೋದಲ್ಲಿ ಮಾತ್ರ ಈ ರೀತಿ ಮಾತಾಡಬೇಕು ಅನ್ನೋದೇನಿಲ್ಲ ನನಗೆ. ನಾನು ಡೈರೆಕ್ಟು ಅಷ್ಟೇ ಹಿಂಗೆ ನಾನು ಓಪನ್ ಅಪ್ ಆಗೇ ಮಾತಾಡೋದು. ಅವ್ರು ಯಾರು ಯಾವ ಥರನಾರ ತಗೋಬೋದು. ಅವ್ರಿಗೆ ನಾವು ಹಂಗೆ ಮಾತಾಡೋದೇ ನೆಗೆಟಿವಿಟಿ ಅನ್ನಿಸುತ್ತೆ, ಅದನ್ನು ಏನು ಮಾಡೋದಕ್ಕಾಗಲ್ಲ. ಬಟ್ ನಾನು ಇದೇ ರೀತಿಯೇ ಇರೋದು. ನೋಡ್ತಾ ಇರ್ಬೋದು. ಈಗ ನೀರು ಹಾಕ್ತಾಯಿದ್ದಾರೆ. ಅದೇ ಹುಡುಗಿನ ಹೊರಗಡೆ ಕರ್ಕೊಂಬಂದು ಅದೇ ಕಲರ್ಸ್ ಹಾಕಿ ಮಾಡಿದ್ರಲ್ಲ, ಎಲ್ಲರೂ 5 ಜನ ಒಂದೊಂದು ಕಲರ್ಸ್ನ ಇಟ್ಕೊಂಡು ಇದು ಮಾಡಿ ಹಾಗೂ ಸ್ಯಾರಿ ಹಾಕಿರೋರನ್ನ ಮಾತ್ರ ತೆಗೆಸ್ಕೋಬೇಕು ಅಂತ ಅಂದರು. ಒಂದೇ ಊರು ಆ ಊರವರೇ ಒಬ್ಬ ಆಂಟಿ. ಅದಕ್ಕೆ ಸ್ಯಾರಿ ಹಾಕಿರೋರು ಮಾತ್ರ ತೊಗೋಬೇಕಾ, ಯಾಕೆ ಡ್ರೆಸ್ ಹಾಕಿರೋರು ತೊಗೋಬಾರ್ದ ಅಂತಲೂ ನಾನು ಅದನ್ನೂ ಕೂಡ ಅಂದೆ. ನಾನು ಏನೇ ಆದರೂ ಅಷ್ಟೇ ಓಪನ್ ಅಪ್ ಆಗೇ ಮಾತಾಡೋದು. ಅದು ಸ್ವಲ್ಪ ಜನಕ್ಕೆ ಏನು ಕಾಣಿಸುತ್ತೆ ಅಂದರೆ ಒಂಥರ ಏನಪ್ಪ ಇವಳು ಅನ್ನೋ ಥರ ಕಾಣಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಇರೋದೇ ಈ ಥರ. ಈಗ ಬೇರೆಯವರಿಂದ ನಾನು ತಿದ್ಕೊಳ್ಳೋದಕ್ಕಾಗೋದಲ್ಲ ಅಲ್ವಾ. ಹಾಗಾಗಿ ನಾನು ಇರೋದೇ ಈ ರೀತಿ. ಅಲ್ಲಿ ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡ್ತಿದ್ದೀವಿ. ಬೇರೆಯವ್ರ ಕಣ್ಣಿಗೆ ಯಾವ ರೀತಿ ಕಾಣಿಸುತ್ತೋ ಅದು ನನಗೆ ಸೆಕೆಂಡ್ರಿ. ನನಗೆ ನಮ್ಮ ಅಕ್ಕಂದಿರು ಅಂದರೆ ನಮ್ಮ ಕೋ ಸಿಸ್ಟರ್ಸು, ಅವರು ನಮ್ಮ ಅವ್ರಿಗೆ ಅವರೆಲ್ಲ ಹೇಳಬೇಕು ಇದು ತಪ್ಪು ಅಂತ. ಅವರೇ ಎಂಜಾಯ್ ಮಾಡೋದಕ್ಕೆ ಹೇಳೋರೆ ಅಂದಮೇಲೆ ನಾವು ಎಂಜಾಯ್ ಮಾಡ್ತಿದ್ವಿ. ಅದೇ ಹಾಗೇ ಪಾಪ ಕಲರ್ಸ್ ಹಾಕಿದ್ರಲ್ಲ, ಆವಾಗ ಅದರೊಳಗಡೆ ತಣ್ಣೀರು ಹಾಕ್ಬಿಟ್ಟಿದ್ವಿ. ಅವರು ತುಂಬಾ ಚಳಿ ಚಳಿ ಅಂತ ಇದು ಮಾಡ್ತಿದ್ರು. 5 ಕಲರ್ಗೂ ತಣ್ಣೀರನ್ನೇ ಹಾಕ್ಬಿಟ್ಟಿದ್ವಿ. ಆಮೇಲೆ ಬಿಂದಿಗೆಲಿ ಇಟ್ಟಿದ್ದ ನೀರಲ್ಲಿ ಮಾತ್ರ ಬಿಸಿ ನೀರಿತ್ತು. ಪಾಪ ತುಂಬಾ ಅವ್ರಿಗೆ ಚಳಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅವರು ಅದನ್ನೇ ಹೇಳ್ತಿದ್ರು, ಇವು ತಣ್ಣೀರು ಹಾಕ್ಬಿಟ್ಟಿದ್ರು ಅಂತ ನಮ್ಮ ತನು ಅವರು. ಹಾಗೆಯೇ ಹಾಗೆ ಅಲ್ಲಿಂದ ಬಂದು ಅದೇ ಬೇರೆ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಿ ಬಂದಮೇಲೆ ಅವರು
ಸೋಗ್ಲು ಇದ್ದಾರೆ ನಮ್ಮ ಕಡೆ. ಸೋಗ್ಲು ಇದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ, ಅಂದರೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ತುಂಬಾ ಮಳೆ ಇತ್ತು ಅವ್ರ ಮದುವೆ ದಿನ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ನಾನು ಆ ಥರ ನೆಂದಿದ್ದೇ ಇಲ್ಲ ಅವ್ರ ಮದುವೆಲಿ ನೆಂದಂಗೆ. ಅವರು ಹರಿಸೇವೆ ಮಾಡ್ತಾರಂತೆ. ನಮ್ಮ ಕಡೆ ಹರಿಸೇವೆ ಅಂದರೆ ನಾವು ಹೊಳೆ ಹತ್ರನೇ ಮಾಡೋದು ಮಾರ್ನಿಂಗು. ವೆಂಕಟರಮಣ ಸ್ವಾಮಿ ಒಕ್ಲವರೆಲ್ಲ ಹರಿಸೇವೆ ಮಾಡ್ತಾರಂತೆ. ಇವರು ಕೂಡ ಅದೇ ರೀತಿ ಮಾಡಿದರು. ಅವರು ದೇವಸ್ಥಾನ ಹತ್ರನೇ ಮಾಡಬೇಕು, ನಮ್ಮ ಕಡೆ ಹಿಂಗೇನೋ ಅವರು ಇದು ಮಾಡೋ ಥರ ಇಲ್ವಲ್ಲ. ಅವರೆಲ್ಲ ಪಟ ಕಟ್ಕೊಂಡು ಅಲ್ಲಿಂದನೇ ಬರೋದು, ಗಂಡನ ಮನೆಯಿಂದನೇ ಬರೋದು ಪಟ ಕಟ್ಕೊಂಡು. ಆ ಕಡೆ ಸೈಡೆಲ್ಲ ನೈಟ್ ಬರೋದಿಲ್ಲ, ಹಾಗಾಗಿ ಹುಡುಗನ ಕಡೆಯವರು 5 ಜನ ಮುತ್ತೈದೆಯರು ಬಂದು ಚಿಕ್ಕ ವೀಳ್ಯದೆಲೆ ಸಹಸ್ರ ಮತ್ತು ಇದು ಬಳೆ ಸಹಸ್ರ ಮಾಡಿ ಹೋದರು. ನೈಟು ಯಾರೂ ಸ್ಟೇ ಆಗಲಿಲ್ಲ, ಹಾಗಾಗಿ ಹುಡುಗನ ಜೊತೆ ಫೋಟೋಸ್ಗಳನ್ನ ನೈಟು ತೆಗ್ಸೋದಕ್ಕೂ ಆಗಲಿಲ್ಲ. ಅವ್ರಿಗೆ ಹೇಳಿದ್ವಿ ಪಾಪ, ಅಕ್ಕನೂ ಕೂಡ ಹೇಳಿದರು ಬನ್ನಿ ಅಂತ. ಅವ್ರು ಬರಲಿಲ್ಲ. ನಾನು ಕೂಡ ಹೇಳಿದೆ ಅಣ್ಣ ಬನ್ನಿ ಅಂತ. ಅವರು ಬರೋದಕ್ಕಾಗಲ್ಲ, ಅಷ್ಟು ನೀರು ಹಾಕಿದ್ಮೇಲೆ ಹೊರಗಡೆ ಓಡಾಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದೇ ಸಿಂಗಲ್ ಪಿಕ್ನ ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಇರಿ ಲಾಸ್ಟಲ್ಲಿ. ನಾನೇ ಕೂಡ ರೆಡಿ ಮಾಡಿದ್ದು ಪಾಪ ಅಕ್ಕನಿಗೆ. ತುಂಬಾ ಚೆನ್ನಾಗಿ ಬಂದಿತ್ತು ಮೇಕಪ್ ಎಲ್ಲ. ಪಾಪ ಫೋಟೋಗ್ರಾಫರು ಇದು ಬೇಡ ಹೇರ್ ಸ್ಟೈಲ್ ಚೇಂಜ್ ಮಾಡಿ, ಅದು ಬೇಡ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಅಂತ ಪದೇ ಪದೇ ಹೇಳ್ತಾನೆ ಇರೋರು. ಒಂದು 3-4 ಸಲ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಸಿದ್ರು. ಅವರು ತುಂಬಾ ಮಳೆ ಬಂದು ಸ್ವೆಟ್ ಆಗೋಗಿದ್ರು ತುಂಬಾ. ಮಳೆಲೆಲ್ಲ ತಾವಾಗಿ ಸ್ಯಾರೀಸ್ ಎಲ್ಲ ಇದಾಗೋಗಿತ್ತು. ಹಾಗೆ ಬಂದರು ಚೌಟ್ರಿಗೆ. ಅಲ್ಲಿ ಅವರು ಹರಿಸೇವೆ ಮುಗಿಸ್ಕೊಂಡು ಚೌಟ್ರಿಗೆ ಡೈರೆಕ್ಟಾಗಿ ಹಂಗೆ ಬಂದ್ರಲ್ಲ, ಹಾಗಾಗಿ ಅದೇ ಸ್ಯಾರಿಲೇ ಫೋಟೋಶೂಟ್ ಮಾಡಿಸಿದ್ರು. ಅದಾದಮೇಲೆ ಒಂದು ಗೌನ್ ಹಾಕೊಂಡು ಕೂಡ ಫೋಟೋಶೂಟ್ ಮಾಡಿಸಿದ್ರು. ಅದೇ ಫಸ್ಟಿಗೆ ಹುಡುಗನ ಕಡೆಯವರು 5 ಜನನೂ ಬಳೆ ತೋರಿಸ್ಕೊಂಡ್ರು, ನಾವು ಬೇಗ ಹೊರಡಬೇಕು ಅಂತ, ಮಳೆ ಬರ್ತಿದೆ ಅಂತ ಹೇಳಿ. ಹಾಗೆ ಫಸ್ಟು ಹೋಗಿ ಬಳೆ ಶಾಸ್ತ್ರ ಮಾಡ್ತಿರೋದು ಹುಡುಗಿ. ಹೋಗಿ ಬಳೆಗೆ ಅರಿಶಿನ ಕುಂಕುಮ ಇಟ್ಟು ಬಳೆನ ಸಣ್ಣ ಮಾಡಿಕೊಂಡು ಕೂತ್ಕೋಬೇಕು ಪೂಜೆ ಮಾಡಿ ಬಳೆಗೆ. ಸೋಗ್ಲು ಇದು ಅವರು. ಆ ಕಡೆ ಎಲ್ಲ ತುಂಬ ಡಿಮ್ಯಾಂಡ್ ಇದೆ. 300 ರೂಪಾಯಿ ತಗೊಂಡ್ರು ಬಳೆ ತೋರ್ಸೋದಕ್ಕೆ. ಒಂದು ಹುಡುಗನ ಕಡೆಯವ್ರಿಗೆ ಒಂದು 5 ಜನಕ್ಕೆ ತೋರಿಸಿದ್ರು, ಹುಡುಗಿ ಕಡೆಯವ್ರಿಗೆ ಒಂದು 5 ಜನಕ್ಕೆ ತೋರಿಸಿದ್ರು. ಮಾರ್ನಿಂಗ್ ಒಂದು ತಟ್ಟೆಗೆ ಹಾಕ್ಕೊಟ್ಟಿದ್ರು ಬಳೆನ, ಬಂದವ್ರು ತೋಡ್ಕೊಳ್ಳಿ ಅಂತ. ತುಂಬಾ ಫ್ರೆಂಡ್ಲಿಯಾಗಿ ಅಂಕಲು ಕೂಡ ಮಾತಾಡಿಕೊಂಡು ಬ್ಯಾಂಗಲ್ಸ್ನ ತೋಟಿದ್ರು. ನಾನು ಕೂಡ ಹುಡುಗಿ ಆದಮೇಲೆ ನಾನು ಕೂಡ ತೋಡಿಸ್ಕೊಂಡೆ. ಅವರು ಫುಲ್ ಬ್ಯಾಂಗಲ್ಸ್ ಹಾಕಿಸ್ಕೊಂಡ್ರು, ನಾನು ಫುಲ್ ನಮ್ಮ ಅಕ್ಕ ಅದೇ ಮದುವಕ್ಕ ಹೇಳಿದ್ರು, ನಮ್ಮ ಕೋ ಸಿಸ್ಟರು ಮದುವಕ್ಕ ಹಂಗೆ ಹೇಳಿದೆ, ನಾನು ಅಕ್ಕ ಫುಲ್ ತೋರಿಸ್ಕೋಬೇಕು ಅಂತ ಆಸೆ ಅಂತ. ಅದಕ್ಕೆ ನಾನಿಲ್ವ ಬಾರೆ ತೋಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅಕ್ಕನೇ ಕರ್ಕೊಂಡೋಗಿ ತೋರಿಸಿಸ್ಕೊಟ್ರು. ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ಮೂಲಕ ಕೇಳಿದ್ರೆ ಥ್ಯಾಂಕ್ಸ್ ಕಣಕ್ಕ ಅಂತ ಹೇಳ್ತೀನಿ. ನಾನು ತೋಡಿಸ್ಕೊಂಡಿದ್ದೆ ನಮ್ಮ ಅಕ್ಕನ ಮದುವೆಯಲ್ಲಿ. ಮಾರ್ನಿಂಗ್ ಸ್ಯಾರಿ ಮ್ಯಾಚಿಂಗ್ ಇತ್ತು ಅಂದ್ಬಿಟ್ಟು ಬ್ಯಾಂಗಲ್ಸ್ನ ರಿಮೂವ್ ಮಾಡಿದ್ದೆ. ನಾನು ಈ ಅಕ್ಕನ ಮದುವೆಗೂ ಕೂಡ ಸ್ಯಾರಿ ಮ್ಯಾಚಿಂಗ್ನೇ ಬ್ಯಾಂಗಲ್ಸ್ಗಳ್ನ ತಗೊಂಡಿದ್ದೆ. ಬಟ್ ನನಗೆ ಯಾಕೋ ಬ್ಲ್ಯಾಕ್ ಬಳೆ ಹಾಕಿಸ್ಕೋಬೇಕು ಅಂತ ಆಸೆ ಆಗಿತ್ತು ಅಂದ್ಬಿಟ್ಟು ಅಕ್ಕನಿಗೆ ಹೇಳಿ ಹಾಕಿಸ್ಕೊಂಡೆ, ಮದುವೆ ಅಕ್ಕನಿಗೆ. ಇವರು ನಮ್ಮ ಚಿಕ್ಕತ್ತೆ, ಇವರು ನಮ್ಮ ಮೈದನ ಮಗ. ಅಯ್ಯೋ ತುಂಬ ಸ್ಪೀಡ್ ಇದ್ದಾನೆ ಅವನಂತೂ. ನನ್ನ ಮಗಳು ಏನು ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಸ್ಪೀಡ್ ಇದ್ದಾನೆ. ಮಾತಾಡೋದಾಗಿರ್ಬೋದು, ಓಡಾಡೋದಾಗಿರ್ಬೋದು, ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಅಂದರೆ ತುಂಬಾ ಸ್ಪೀಡಾಗಿದ್ದಾನೆ ಅವನು. ಹುಡುಗಿಗೆ ಒಂದು ಕೈಗೆ 1.5 ಡಜನ್ನ ತೋಡ್ತಾರಂತೆ. ನಮಗೆಲ್ಲ 1 ಡಜನ್ನೇ ತೋಡಿಸ್ಕೊಂಡ್ವಿ. ಹುಡುಗಿಗೆ ತೋಡಿಸ್ದಂಗೆ ಸಮ ತೋಡಲ್ವಂತೆ ಈ ಕಡೆ ಸೈಡು. ನಮಗೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಮ್ಮ ಕಡೆ ಬಳೆನೇ ತೋಟಲ್ಲ. ಬರೀ ಈ ಕೈಗೆ 3, ಈ ಕೈಗೆ 2, 5 ಬಳೆ ಬಿಡ್ರೆ ಇನ್ನು ಜಾಸ್ತಿ ಬಳೆ ಕೊಡೋದು ಇಲ್ಲ ನಮ್ಮ ಐನರ್ಗಳು. ಪಾಪ ಈ ಐನರ್ ಪಾಪ ಸುಮ್ಮನೆ ಹೇಳಬಾರ್ದು, ಬಳೆ ಕೊಟ್ಟರು, ತುಂಬಾ ಕೈ ತುಂಬಾ ತೋಟ ಕೊಟ್ಟರು ಅಂತ ಹೇಳ್ಬೋದು.
ನನಗಂತೂ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಬಳೆ ತುಂಬಾ ಇಷ್ಟ ಆಯಿತು. ನೀವು ಹಿಂದಿನ ವೀಡಿಯೋಗಳಲ್ಲಿ ನೋಡಿ, ನಾವು ಸ್ಟಾರ್ಟಿಂಗ್ಗೆ ನನ್ನ ಮದುವೆದು ಬಳೆ ಶಾಸ್ತ್ರದ್ದು ವೀಡಿಯೋ ಹಾಕಿದ್ದೀನಲ್ಲ, ಅದರಲ್ಲಿ ನೋಡಿ ನಮಗೆ ಎಷ್ಟು ಚೆನ್ನಾಗಿ ತೊಟ್ಟಿದ್ದಾರೆ ಅಂತ. ಆಗಿನ ಬಳೆಗಳು ಈಗ ಬರೋಲ್ಲ ಅಂತ ಅನ್ಕೋತೀನಿ ನಾನಂತೂ. ಇವು ತುಂಬಾ ಸಿಲ್ವಾಗಿದ್ವು ಬಳೆಗಳು, ಏನು ಅಂಥವು ಟಚ್ ಆದರೆ ಸಾಕು ಪಟ ಪಟ್ಟನು ಒಡೆದೋಯ್ತಿದ್ವು. ಆ ಕಡೆ ಬಳೆಗಳು ನಮಗೆ ತೋಟಿದವು ಒಂದು ಸ್ವಲ್ಪ, ನಾನು ಸುಮಾರು ಮಿನಿಮಮ್ ಒಂದು 6 ತಿಂಗಳು ತನಕ ತೋಡ್ಕೊಂಡೆ, ಅದು ಏನೂ ಆಗಲಿಲ್ಲ ನನ್ನ ಬಳೆ. ನನಗಂತೂ ತುಂಬಾ ಇಷ್ಟ. ನಾನು ಇನ್ನೂ ನನ್ನ ಮದುವೆ ಬಳೆನ ಇನ್ನೂ 2 ಡಜನ್ ಹಂಗೆ ಬೀರಲ್ಲಿ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ಅದೇ ರೀತಿ ನೋಡ್ತಾ ಇರ್ಬೋದು, ನಾನು ತೋಟಿಸ್ಕೊಂಡೆ ಬಳೆನ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಸಿಗೋಣ ಮದುವೆ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.